ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ. ಇದರ ನಡುವೆ ಹತ್ಯೆ ಸಂಬಂಧ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಮತ್ತಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಲ ನಟ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವರನ್ನ ವಿಚಾರಣೆ ನಡೆಸಿದ್ದಾರೆ. ಅವರು ಬಾಬುಲ್ ಖಾನ್, ಸುಶೀಲಮ್ಮ ಹಾಗೂ ಅಮೀರ್ ಖಾನ್ ಅಂತ ಇವರನ್ನ ವಿಚಾರಣೆ ನಡೆಸಿ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಹತ್ವದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಮೂವರನ್ನ ಸಾಕ್ಷಿದಾರರನ್ನಾಗಿಸಿಕೊಂಡು ಪೊಲೀಸರು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಇದರಿಂದ ನಟ ದರ್ಶನ್ಗೆ ಮತ್ತಷ್ಟು ಪ್ರಕರಣದ ದಾರಿ ಕಠಿಣವಾಗ್ತಿದೆ ಅನ್ನೋ ಮಾಹಿತಿ. ಓಕೆ, ದರ್ಶನ್ ಮನೆಗೆಲಸದವ್ರನ್ನು ಕೂಡ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಏನು ಎತ್ತ ನೋಡ್ತಾ ಹೋಗೋಣ. ದರ್ಶನ್ ಮನೆಯಲ್ಲಿ ಮೂವರು ಕೆಲಸ ಮಾಡ್ಕೊಂಡಿದ್ರು. ಬಾಬು ಖಾನ್ ಹಾಗೆ ಸುಶೀಲಮ್ಮ, ಅಮೀರ್ ಖಾನ್ ಅಂತ ಆ ಮೂವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಾಬುಲ್ ಖಾನ್, ಸುಶೀಲಮ್ಮ ಮತ್ತು ಅಮೀರ್ ಖಾನ್ ಈ ಮೂವರು ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಇವ್ರ ಹತ್ರ ಏನಪ್ಪ ಮಾಹಿತಿ ಇರುತ್ತೆ ಅಂದಾಗ, ಕೊಲೆ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದರು, ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅದನ್ನು ಒಂದು ಮಾಹಿತಿ ಕಲೆ ಹಾಕ್ತಾರೆ. ಎಷ್ಟೊತ್ತಿಗೆ ಮನೆಗೆ ಬಂದರು, ರಾತ್ರಿ ಎಷ್ಟೊತ್ತಾಗಿತ್ತು, ವಾಪಸ್ ಅವ್ರು ಮೈಸೂರಿಗೆ ಹೋದ್ರಲ್ಲ ಅವಾಗ ಎಷ್ಟೊತ್ತಿಗೆ ವಾಪಸ್ ಹೋದರು, ರಾತ್ರಿ ಘಟನೆ ನಡೆದ ದಿನ ದರ್ಶನ್ ಹಾಕ್ಕೊಂಡಿದ್ದಂತಹ ಡ್ರೆಸ್ ಯಾವುದು, ಕಾಸ್ಟ್ಯೂಮ್ ಯಾವುದು, ಅವರು ಧರಿಸಿದ ಬಟ್ಟೆಗಳು ಯಾವುದು, ದರ್ಶನ್ ಬಟ್ಟೆಗಳನ್ನು ಟೆರೇಸ್ ಮೇಲೆ ಒಣಗಿ ಹಾಕಿದ್ರು ವಾಶ್ ಮಾಡಿ, ಅದನ್ನು ಮಾಡಿದ್ದು ಯಾರು, ಪೊಲೀಸರಿಂದ ಮೂವರು ಸಾಕ್ಷಿದಾರರು ಅಂತ ಹೇಳಿಕೆ ಕೂಡ ದಾಖಲಾಗಿದೆ. ಈ ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಅವ್ರ ಮನೆಯಲ್ಲಿ ನೆಲ ಒರೆಸ್ಕೊಂಡು ಅಥವಾ ಪಾತ್ರೆ ತೊಳ್ಕೊಂಡು ಅಡುಗೆ ಗಿಡ್ಗೆ ಕೆಲಸದ ನೋಡ್ಕೊಂಡಿದ್ದಂಥವ್ರು ಮೂರು ಜನ. ಅವ್ರು ಮೂರು ಜನರನ್ನು ಕರೆದು ಅವತ್ತಿನ ದಿನ ಏನಾಯಿತು, ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದರು, ವಾಪಸ್ ಎಷ್ಟೊತ್ತಿಗೆ ಹೋದರು, ಅವರ ಮುಖಭಾವ ಹೇಗಿತ್ತು, ಟೆನ್ಷನಲ್ಲಿದ್ದರ, ಮತ್ತೊಂದು ಮಗದೊಂದು ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಈಗ ಅವ್ರನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ.